ನಿಗಮ ಮಂಡಳಿ ನಿಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ. ಸೊ ಯಾವ ರೀತಿಯ ಬೆಳವಣಿಗೆ ಆಗಬಹುದು ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ನಿಗಮ ಮಂಡಳಿ ನಿಗಿ ಸಿಎಂ ಡಿಸಿಎಂ ಇಂದು ದೆಹಲಿಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಕಾಂಕ್ಷಿಗಳ ಅಸಮಾಧಾನದ ಬೆನ್ನಲ್ಲೇ ದೆಹಲಿಗೆ. ಬೆಳಗಾವಿ ಅಧಿವೇಶನದ ಮುನ್ನ ನಿಗಮದ ನಿರೀಕ್ಷೆಯಲ್ಲಿದ್ರು ಶಾಸಕರು. ಕೈ ಶಾಸಕರ ನಿರೀಕ್ಷೆಯನ್ನ ಹುಸಿ ಮಾಡಿದ ಬಳಿಕ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು ಶಾಸಕರಿಂದ. ಶಾಸಕರಾಗಿ ಖಾಲಿ ಇರೋದಕ್ಕೆ ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ನಿಗಮ ಪಟ್ಟಿ ಫೈನಲ್ ಮಾಡಲೇಬೇಕು ಅನ್ನುವಂತ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಇದರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತೇ ದೆಹಲಿ ಕಡೆಗೆ ಮುಖ ಮಾಡಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಥವಾ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾರಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಹಿರಿಯ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಬೇಕು ಅನ್ನುವಂತ ಒತ್ತಡ. ಮತ್ತೊಂದು ಕಡೆ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ನಾವು ಸ್ಥಾನ ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಹಾಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಪ್ರಶ್ನೆ. ಇವತ್ತೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟಿ ಫೈನಲ್ ಮಾಡಿಕೊಂಡು ವಾಪಸ್ ಆಗುವ ನಿರೀಕ್ಷೆಯಲ್ಲಿ ಕೈ ಹಿರಿಯ ಶಾಸಕರು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿಗಮ ಮಂಡಳಿ ನೇಮಕಕ್ಕೆ ತೀವ್ರ ಒತ್ತಡವಿದೆಯಂತೆ. ಎಲ್ಲ ಶಾಸಕರು ಈ ಬಗ್ಗೆ ಒತ್ತಡ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸಿಎಂ ಇದ್ದಾರೆ. ಹೀಗಾಗಿಯೇ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ಗೃಹ ಸಚಿವರು ಹೇಳಿದ್ದಾರೆ. ಮತ್ತು CLP ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಬಹುಶಃ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕೆಂದರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತೇಳಿ. ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ CLPನಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಬೇಗ ಮಾಡ್ಬೋದು ಅಂತ ಕಾಣಿಸುತ್ತೆ. ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ, ಆದರೆ ಶಾಸಕರಿಗೆ ಮೊದಲ ಆದ್ಯತೆನೇ ಸರ್. ಮೊದಲು ಶಾಸಕರಿಗೆ ಮಾಡಿ ಆಮೇಲೆ ಕಾರ್ಯಕರ್ತರಿಗೆ ಮಾಡೋದು ಅಂತ ಏನೋ ತೀರ್ಮಾನ ಮಾಡಿದಂಗಿದೆ. ಬೇಗ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಸಿಎಂ ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಹಿರಿಯ ಶಾಸಕರಿಗೆ ಸ್ಥಾನ ಕೊಡಬೇಕು ಅನ್ನುವಂತ ಒತ್ತಡ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಮಾನ್ಯ ಕಾರ್ಯಕರ್ತರಿಗೂ ಸ್ಥಾನ ಕೊಡ್ತೀವಿ ಅಂತಿದ್ದಾರೆ. ಇಲ್ಲೂ ಕೂಡ ನಿಗಮ ಮಂಡಳಿ ಸ್ಥಾನ ಹಂಚಿಕೆಯ ವಿಚಾರದಲ್ಲೂ ಕೂಡ ಹಗ್ಗ ಜಗ್ಗಾಟ ಆಗ್ತಾ ಇರೋದು ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಬಹಳ ಪ್ರಮುಖವಾಗಿ ನಿಗಮ ಮಂಡಳಿಗಳು ಇಷ್ಟೊತ್ತಿಗೆ ನೇಮಕ ಆಗಬೇಕಾಗಿತ್ತು. ಕಳೆದ 6 ತಿಂಗಳಿಂದನೂ ಕೂಡ ಹಿರಿಯ ಶಾಸಕರು ನಮಗೆ ಸ್ಥಾನಮಾನ ಕೊಡಿ ಅನ್ನುವಂಥ ಒಂದು ಒತ್ತಡವನ್ನು ಬಹಳ ದಿನಗಳಿಂದ ಹೇರ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಶಾಸಕರನ್ನು ವಿರೋಧ ಕಟ್ಕೊಳ್ಳೋದಕ್ಕೆ ಸಿಎಂ ಡಿಸಿಎಂಗೆ ಇಷ್ಟ ಇಲ್ಲ. ಆದರೆ ಹೈಕಮಾಂಡ್ ಪದೇ ಅದನ್ನು ವಿಳಂಬ ಮಾಡ್ತಾ ಇದೆ. ಡಿಸಿಎಂಸ್ ಕೂಡ ಕಾರ್ಯಕರ್ತರಿಗೂ ಕೂಡ ಒಂದು ಲಿಸ್ಟಲ್ಲಿ ಮಾಡಿಬಿಡೋಣ ಶಾಸಕರ ಜೊತೆ ಅನ್ನುವಂಥದ್ದು ಒಂದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ದೆಹಲಿಗೆ ಹೋದ ಬಳಿಕ ಏನ್ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು. ಪಟ್ಟಿ ಫೈನಲ್ ಮಾಡ್ಕೊಂಡೆ ವಾಪಸ್ ಆಗ್ತಾರಾ ಸಿಎಂ ಡಿಸಿಎಂ? ಕಾದು ನೋಡ್ಬೇಕಾಗಿದೆ.